ಅದೇ ರೀತಿ ನಂತರದ 2 ವರ್ಷಗಳ ನಂತರ ನನಗೆ ಸಾಯಿಬಾಬಾರಾವ್ ಅವರ ಅಧ್ಯಕ್ಷತೆಯಲ್ಲಿ ನಾನು ಜಾಯಿನ್ ಆದೆ. ಸಾಯಿಬಾಬಾರಾವ್ ದೇವರುಗಳ ಒಂದು ಆಶೀರ್ವಾದದಿಂದ ಖಂಡಿತವಾಗಿಯೂ ನನ್ನ ಮೇಲೆ ಇಟ್ಟ ಆ ಒಂದು ನಂಬಿಕೆಯನ್ನು ನಾನು ನೆರವೇರಿಸಿದ್ದೇನೆ ಅಂತ ನನಗೆ ಖಂಡಿತವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ನನ್ನ ಜವಾಬ್ದಾರಿಯನ್ನು ತಲೆಯಲ್ಲಿ ಹೊತ್ತುಕೊಳ್ಳಿಲ್ಲ, ಹೆಗಲಲ್ಲಿ ಹೊತ್ತುಕೊಂಡೆ. ಯಾಕಂತ ಹೇಳಿದ್ರೆ ತಲೆಗೆ ಹೋದ್ರೆ ಅದು ಬಾರಿ ಕಷ್ಟ. ನನಗೆ ಅಧ್ಯಕ್ಷ ಅಂತ ಹೇಳುವ ಒಂದು ತಲೆ ಭಾರ ಆಗ್ತದೆ, ಅಥವಾ ಈ ಜವಾಬ್ದಾರಿಯನ್ನು ಹೊರುವ ಭಾರ ಇದ್ರೆ ಅದನ್ನು ಹೊರುವುದು ಕಷ್ಟ. ಅದಕ್ಕೆ ನಾನು ನನ್ನ ಹೆಗಲಲ್ಲಿ ನಾನು ಹೊತ್ತುಕೊಂಡೆ. ಆ ಸಂದರ್ಭದಲ್ಲಿ ನನ್ನ ಎಲ್ಲ ರೋಟರಿಯ ಬಂಧುಗಳು ನನಗೆ ಹೆಗಲಿಗೆ ಹೆಗಲು ಕೊಟ್ಟು ನನ್ನನ್ನು ಈ ಒಂದು ಕಾರ್ಯದಲ್ಲಿ ಸಕ್ಸಸ್ ಆಗುವಂತೆ ಮಾಡಿದ್ರು. ನಾನು 2ನೇ ಅವಧಿಗೆ ರೋಟರಿಯಲ್ಲಿ ಜಾಯಿನ್ ಆಗಿ 25 ವರ್ಷಗಳ ಹಿಂದೆ ಪುತ್ತೂರಿನಲ್ಲಿದ್ದೆ, ರೋಟ್ರಾಕ್ಟ್ ಮತ್ತು ಪುತ್ತೂರು ರೋಟರಿಯಲ್ಲಿ. ನಂತರ 25 ವರ್ಷಗಳ ಕಾಲ ನಾನು ಇರಲಿಲ್ಲ. ನಂತರದ 25 ವರ್ಷಗಳ ನಂತರ ನನ್ನನ್ನು ಕೋಟ್ಯಾನ್ ಮತ್ತು ನಮ್ಮ ರೋಟರಿ ಕ್ಲಬ್ನ 40 ವರ್ಷಗಳ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಈ ಒಂದು ಸಾಧನೆಯನ್ನು ಸಾಧಿಸಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಖಂಡಿತವಾಗಿ ಹೆಮ್ಮೆ ಪಡ್ತೇನೆ. ನಾನು ಈಗಾಗಲೇ ಪ್ರೆಸ್ ನೋಟಲ್ಲಿ ಎಲ್ಲ ವಿವರವನ್ನು ಕೊಟ್ಟಿದ್ದೇನೆ. ಸಮಯದ ಒಂದು ಇತಿಮಿತಿಯನ್ನು ಹೊಂದಿಕೊಂಡು ನಾನು ಹೆಚ್ಚು ಮಾತಾಡುವುದಿಲ್ಲ. ಈಗಾಗಲೇ ಈಗ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ನಮ್ಮ ಅತಿಥಿಗಳು ಕೂಡ ಈಗಾಗಲೇ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಕಚೇರಿ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಆರೋಗ್ಯ, ಶಿಕ್ಷಣ, ಪೊಲೀಸ್ ಇಲಾಖೆಗಳು ಸೇರಿಕೊಂಡಂತೆ ಬ್ಯಾಂಕ್ ಕ್ಷೇತ್ರ, ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ವಾರ್ತಾ ಇಲಾಖೆ, ಪತ್ರಕರ್ತರ ಸಂಘವನ್ನು ಸೇರಿಸಿಕೊಂಡು ರೋಟ್ರಾಕ್ಟ್, ಇಂಟ್ರಾಕ್ಟ್ ಯುವಕರನ್ನು ಸೇರಿಸಿಕೊಂಡು ನಾನು ಎಲ್ಲ ಜನತೆಯನ್ನು ಸೇರಿಸಿಕೊಂಡು ಸಮಾಜ ಸೇವೆಯಲ್ಲಿ ನಾವೆಲ್ಲ ನಮ್ಮ ಸಂಘವು, ನಮ್ಮ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ತೊಡಗಿಸಿಕೊಂಡು ಈ ವರ್ಷ ನಮಗೆ ಒಂದು ಬಹಳ ದೊಡ್ಡ ಪ್ರಶಸ್ತಿಯ ಗರಿ ಕೂಡ ಸಿಕ್ಕಿದೆ. 25-26ನೇ ಸಾಲಿನಲ್ಲಿ ಸಮಾಜಮುಖಿ ಸೇವೆ, ಸದಸ್ಯತ್ವ, ಅಭಿವೃದ್ಧಿ, ಪ್ರಕೃತಿ, ಪರಿಸರ, ಆರೋಗ್ಯ, ಶಿಕ್ಷಣ, ನೆಲ, ಜಲ, ಪರಿಸರ ಸಂರಕ್ಷಣೆ, ಕೃಷಿ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಕ್ರೀಡೆ, ಕಂಬಳ, ಸಮುದಾಯ ಕಲ್ಯಾಣ, ಅಂಗನವಾಡಿ, ವೃದ್ಧಾಶ್ರಮ, ಮಹಿಳಾ ಮತ್ತು ಮಕ್ಕಳ ಆರೋಗ್ಯ, MSME ಇದು ಬಹಳ ಒಂದು ಮುಖ್ಯವಾದ್ದು. ಕೈಗಾರಿಕೆ ಮತ್ತು ಉದ್ಯೋಗ, ಸ್ವಉದ್ಯೋಗ ಮತ್ತು ಉದ್ಯಮಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಾವು MSME ಕಾನ್ಕ್ಲೇವ್ ಮಾಡಿದ್ದೆವು. ಇದು ಜಾಗತಿಕ ರೋಟರಿಯಲ್ಲಿ ಒಂದು ಐತಿಹಾಸಿಕ ದಾಖಲೆಯನ್ನು ಮಾಡಿದೆ. ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಮತ್ತು ಕುಡಿಯುವ ನೀರಿನ ಒಂದು ಯೋಜನೆ, ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ನನಗೆ ಬಹಳಷ್ಟು ಸಹಕಾರ ನೀಡಿದವರು ನನ್ನ ಮಾಧ್ಯಮ ಮಿತ್ರರು ಮತ್ತು ಬಹಳಷ್ಟು ದಾನಿಗಳು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಅತ್ಯುತ್ತಮ ಪ್ರಶಸ್ತಿಯಾದ ಡೈಮಂಡ್ ಪ್ಲಸ್ ಅನ್ನು ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಮುಡಿಗೇರಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ಗೆ ಡೈಮಂಡ್ ಪ್ಲಸ್ ಮತ್ತು ಎಕ್ಸಲೆನ್ಸ್ ಅವಾರ್ಡ್ ಸಮಗ್ರ ಪ್ರಶಸ್ತಿ ಕೂಡ ಇದೆ. 8 ದೇಶಗಳ ಇದರಲ್ಲಿ ನಮ್ಮ ಜೊತೆ 8 ದೇಶಗಳ 45 ಜಿಲ್ಲೆಗಳಲ್ಲಿ ಆತಿಥ್ಯ ವಹಿಸಿ ರೋಟ್ರಾಕ್ಟ್ ಸಂಸ್ಥೆಗಳ ಪ್ರಶಸ್ತಿ ಪ್ರದಾನ ಹಾಗೂ ಪದಗ್ರಹಣ ಕಾರ್ಯಕ್ರಮ ನೆರವೇರಿಸಿದ ಕಾರಣಕ್ಕಾಗಿ ರೋಟ್ರಾಕ್ಟ್ ದಕ್ಷಿಣ ಏಷ್ಯಾ ಅಧ್ಯಕ್ಷ ಡೆರಿಲ್ ಸ್ಟೀವನ್ ಡಿಸೋಜಾ ಅವರಿಗೆ ವಿಶೇಷ ಪ್ರಶಸ್ತಿ ಕೂಡ ದೊರಕಿದೆ. ಅದೇ ರೀತಿ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ನ ಗೃಹವಾರ್ತಾ ಪತ್ರಿಕೆ ಸೆಂಟೂರ್ ಬುಲೆಟಿನ್ ಎಕ್ಸಲೆಂಟ್ ಪ್ರಶಸ್ತಿ, ರೋಟರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ನೋಂದಣಿ ಮಾಡಿದ ಸಾಧನೆಗಾಗಿ ರೀಚ್ ಎಕ್ಸಲೆನ್ಸ್ ಪ್ರಶಸ್ತಿ, ಅತಿ ಹೆಚ್ಚಿನ ಯೋಜನೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಕ್ಕಾಗಿ ಹೈಯರ್ ಪ್ರಾಜೆಕ್ಟ್ ಪ್ರಶಸ್ತಿ, ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಆರ್ಥಿಕ ನೆರವು ನೀಡಿದ್ದಕ್ಕೆ ವಿಶೇಷ ಪ್ರಶಸ್ತಿ, ಸಾರ್ವಜನಿಕ ಗೌರವ ವೃದ್ಧಿ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಕೂಡ ನಾವು ಗಳಿಸಿಕೊಂಡಿದ್ದೇವೆ ಎಂದು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ನಮ್ಮ PDG ಡಾಕ್ಟರ್ ದೇವದಾಸ್ ರೈ ಅವರು ಕೂಡ ಈಗಾಗಲೇ ನಮ್ಮ ಜೊತೆ ಸೇರಿಕೊಳ್ಳುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಗದೊಮ್ಮೆ ಎಲ್ಲ ಪತ್ರಿಕಾ ಬಂಧುಗಳಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ನನ್ನನ್ನು ಈ ಪತ್ರಿಕೆಗೆ ಇಲ್ಲಿ ನೆಲೆಯೂರ್ಲಿಕ್ಕೆ ಕಾರಣರಾದವರು ಜಗನ್ನಾಥ್ ಶೆಟ್ಟಿ ಬಾಳ. ಖಂಡಿತವಾಗಿ ಸರ್, ನೀವು ಮತ್ತು ರಾಮಕೃಷ್ಣ ನನ್ನನ್ನು ಬೆಳೆಸಿದವರು, ರಾಮಕೃಷ್ಣ ಅವರು ಸಂಯುಕ್ತ ಕರ್ನಾಟಕದವರು, ಮತ್ತೆ ನನ್ನ ಎಲ್ಲ ಬಂಧುಗಳು. ನಾನು ಎಲ್ಲಿ ಹೋದ್ರು ಸರ್ ನಾನು ತಮ್ಮ ಹೆಸರನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ನೆಲೆಯೂರ್ಬೇಕಾದ್ರೆ ನನಗೆ ಮೂಲ